अहमदाबाद तालुका के ताड़मड़गी विलेज में पीकेपीएस प्रेसिडेंट और वाइस प्रेसिडेंट इलेक्शन हुआ, जिसमें प्रेसिडेंट उमेश कुलकर्णी को बनाया गया और वाइस प्रेसिडेंट रवि हौशट्टी को बनाया गया। तो आइए हम आपको बताएंगे कि मीडिया से बात करते हुए प्रेसिडेंट और वाइस प्रेसिडेंट और श्रीमंत पाटिल ने इसी जीत के बाद क्या बोले, उन्हें कौन कौन सपोर्ट किए, बताएंगे उन्हीं की जुबानी। हुमनाबाद के बस स्टैंड के बिल्कुल बाजू साइड में एसएस पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं, जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड शूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड शूटिंग, आदित्य बिरला, सियाराम, सोलिनो और सभी तरह के ब्रांडेड आइटम एसएस पारा शॉपिंग मॉल पर मिलेंगे, तो एक बार विजिट करना ना भूले। ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಅಂದರೆ ಇಲ್ಲಿ ಅವಿರೋಧವಾಗಿ ಅದ್ರ ಮೇಲೆ 12 ಪೆನಲ್ ಕೇಸ್ ಆಯ್ತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 12ಕ್ಕೆ 12 ಇಲ್ಲಿ ಆರಿಸಿ ಬಂದಿದ್ದೆವು. ಇವತ್ತು ನಮ್ಗೆ ಪೂರಾ ಎಲ್ಲ ಮೆಂಬರ್ಸು ಮತ್ತು ಎಲ್ಲ ಡೈರೆಕ್ಟರ್ಸು ನಮಗೆ ಭಾಳ ವಿಜಯಶಾಲಿ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲ ಡೈರೆಕ್ಟರ್ಸ್ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ. ಅದರ ಸಲುವಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಕಾರ್ಯಕ್ರಮ ಆಗಲಿ ಮತ್ತು DCC ಬ್ಯಾಂಕ್ಲಿಂದಾಗಲಿ ಏನೇ ಆಗಲಿ ಅದಕ್ಕೆ ಪೂರಾ ರೈತರಿಗೆ ಅಭಿವೃದ್ಧಿ ಮಾಡೋಕ್ಕೆ ನಾನು ಮುಂದೆ ಬಯಸುತ್ತೇನೆ. ಅದರ ಮೇಲೆ ಈ ವಿಜಯ ರಾಜಶೇಖರ್ ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಮತ್ತು ಅಭಿಷೇಕ್ ಪಾಟೀಲ್ ಮತ್ತು ನಮ್ಮ ಊರಿನ ಗಣ್ಯರಾದ ಶ್ರೀಮಂತರಾವ್ ಪಾಟೀಲ್, ಚಂದ್ರಶೇಖರ್ ಪೌಡ್ಶೆಟ್ಟಿ ಇತರೆ ಊರಿನ ಎಲ್ಲರೂ ಗಣ್ಯರಾಗಿ ಈ ವಿಜಯ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಎಂದು ಈ ಮೂಲಕ ನಿಮಗೆ ತಿಳಿಸಲು ಬಯಸುತ್ತೇನೆ. ಸರ್, ತಮ್ಮ ಕಾರ್ಯವೈಖರಿ ಹೇಗಿರುತ್ತೆ? ಏನಿಲ್ಲ, ನೋಡಬೇಕು. ನಾಳೆ ಹಿಡಿದು ನಾವು ಫಸ್ಟ್ ಟೈಮ್ ನಾವು ಬಂದು ಕೂಡ್ತಾ ಇದ್ದೆವು. ಏನದೆ ನಾಳೆ ಹಿಡಿದು ನಾವು ಸ್ಟಾರ್ಟ್ ಮಾಡ್ತೇವೆ. DCC ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅಭಿಷೇಕ್ ಪಾಟೀಲು, ನಮ್ಮ ಭೀಮರಾವ್ ಪಾಟೀಲ್ ಅವರು ಇದ್ದಾರೆ, ಮತ್ತು ಅಮರ್ ಖಂಡ್ರೆ ಅವರು, ಎಲ್ಲ ಅವರು ಇದ್ರ ನೋಡಿಕೊಂಡು ನಾವು ಮುಂದಿನ ಏನಾದ್ರು ಕಾರ್ಯವೈಖರಿ ನಾವು ಮಾಡ್ತಾಯಿವು ಅಂತ ನಾವು ಈ ಮೂಲಕ ತಿಳಿಸ್ತೀವಿ. ಸರ್, ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ, ತಮ್ಮ ಸದಸ್ಯರಿಗೆ ಮತ್ತು ಊರಿನ ಜನತೆಗೆ? ನಾನು ಭಾಳ ಧನ್ಯವಾದ. ಅದೇ ಹೇಳ್ತಾ ಇದ್ದೀನಲ್ಲ, ಊರಿನ ಸದಸ್ಯರಲ್ಲಿ ಮೇನಾಗಿ ಮುಖ್ಯವಾಗಿ ನಮ್ಮ ಶ್ರೀಮಂತ್ ಪಾಟೀಲ್ ಅವರು ಮತ್ತು ಬಾಬುರಾವ್ ಪಾಟೀಲ್ ಅವರು, ಶರೀಫ್ ಖಾನ್ ಪಾಟೀಲ್, ಹೈದರ್ ಖಾನ್ ಪಾಟೀಲ್ ಅಂತಿದ್ದಾರೆ. ಇವರು ನಮ್ಮ ಸಲುವಾಗಿ ಹಗಲಿರುಳು ನಮಗೆಲ್ಲ ದುಡಿದು ನಮಗೆ ಎಲೆಕ್ಷನ್ನಲ್ಲಿ ವಿನ್ ಮಾಡಿ ಈಗ ಕೂಡ ಅವಿರೋಧ ಆಗ್ಲಿಕ್ಕೆ ಕಾರಣ ಆಗಿದವರು ಇವ್ರ, ನಮ್ಮ ರೂವಾರಿನೇ ಇವರು ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ. ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಿರಿ. ಹೌದು, ಜಿದ್ದಿ ಎಲೆಕ್ಷನ್ ಆಗಿತ್ತು. ಗೆಲುವು ಕಂಡು ಅಧ್ಯಕ್ಷರಾಗ್ತೀರಿ ಅಂತ ಏನಾದ್ರು ವಿಶ್ವಾಸ ಕಂಡಿದ್ದೀರಿ? ಇಲ್ಲ, ನಮ್ಗೇನು ಜಿದ್ದಿ ಏನು ಅನ್ಸಿಲ್ಲ. ಯಾಕಂದ್ರೆ ನಮ್ಮ ಸರಿ ಇದ್ದರು ಎಲ್ಲ ಹಿಂದೆ ಭಾಳ ಜನ ಇದ್ದರು ಅಂತ ನಮ್ಗೆ ಜಿದ್ದಿ ಏನು ಅನ್ಸಿಲ್ಲ. ನಾವು ಆರಾಮ್ ಸರಿ ವಿನ್ ಆಗ್ತೇವೆ ಅನಿಸಿತ್ತು. ಆದ್ರೆ ಈಗ ಅಧ್ಯಕ್ಷ ಸ್ಥಾನಕ್ಕೂ ನಾವು ಆಗಬೇಕಾದ್ರೆ ಶ್ರೀಮಂತ್ ಪಾಟೀಲ್ ಅವ್ರ ಕಾರಣ, ಎಲ್ಲ ನಮ್ಮ ಡೈರೆಕ್ಟರ್ಸ್ ಕಾರಣ, ಪೌಡ್ಶೆಟ್ಟಿ ಫ್ಯಾಮಿಲಿ ಕಾರಣ, ಎಲ್ಲರ್ಲಿಂದ ನಾವು ಆಗಿದ್ದೇವೆ ಅಂತ ನಾ ಈ ಕಾರಣದಿಂದ ಹೇಳ್ತೀನಿ. ಯಾವ ರೀತಿ ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ತಾರೆ ಸರ್ ತಮ್ಮ ಅಧ್ಯಕ್ಷತೆ? ಸರ್ಕಾರದಿಂದ ಏನು ಸಿಗುತ್ತದೆ, ಅದ್ರ ಮೇಲೆ DCC ಬ್ಯಾಂಕ್ಲಿಂದ ಏನು ಸಿಗ್ತದೆ, ಎಲ್ಲ ಸವಲತ್ತುಗಳನ್ನ ರೈತರ ಪರವಾಗಿ ನಾವು ಮಾಡ್ಬೇಕಂತ ನಂದದ. ತರ್ಲಿಕ್ಕೆ ನಾವು ಇಚ್ಛೆ ಪಡ್ತೀನಿ ಮತ್ತು ಸತತವಾಗಿ ಪ್ರಯತ್ನ ಮಾಡ್ತೀನಿ. ಓಕೆ, ಪತ್ರಿಕಾ ಬಳಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ನೂತನವಾಗಿ ಆಯ್ಕೆಯಾದಂಥ PKPSನ ಅಧ್ಯಕ್ಷರಾದ ಉಮೇಶ್ ಕುಲಕರ್ಣಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಹಾಗೂ ಅವರ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈಗಾಗಲೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಳ ಅವಿರೋಧ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗಲಿಕ್ಕೆ ಎಲ್ಲರೂ ಕಾರಣಭೂತರದಾರ. ನಾನು ಹೆಚ್ಚಿಗೆ ಹೇಳದೆ, ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತನ್ನದೇ ಆದಂಥ ಛಾಪ್ ಇದೆ. ಆ ಛಾಪನ್ನು ಸಾಮಾನ್ಯ ರೈತರ ಮನೆಗೆ ಮುಟ್ಲಿಕ್ಕೆ ಕಾರಣಭೂತರಾಗಬೇಕಂತೇಳಿ ನಾನು ಸದಸ್ಯರಲ್ಲಿ ಕೇಳ್ತೇನೆ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಸೋಲು ಗೆಲುವು ಸಾಮಾನ್ಯ. ಸೋತರು ಕುಗ್ಗಬೇಕಾಗಿಲ್ಲ, ಗೆದ್ದವರು ಹಿಗ್ಗಬೇಕಾಗಿಲ್ಲ. ಯಾಕಂದರೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಇದು ಪಕ್ಷ ಭೇದವಾಗಿ ಆದಂಥ ಇದು ಕೋಆಪರೇಟಿವ್ ಸೆಕ್ಟರ್. ಯಾವುದೇ ಪಕ್ಷ ಇಲ್ಲ ಅಂದ್ರೂ ಪಕ್ಷ ಬಂದು ಆರಿಸಿ ಬಂದರ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮುಂದೆ ಬರೋಂಥ ದಿನಗಳು
ನಮ್ಮದೇ ಆದಂಥ ಸಹಕಾರದಿಂದ ನೂತನ ಆದಂಥ ಒಂದು ಕೋಆಪರೇಟಿವ್ ಸೆಕ್ಟರ್ ಇದೆ. ಬಹಳಷ್ಟು ಕೆಲಸಗಳಿವೆ, ಅಚ್ಚುಕಟ್ಟವಾಗಿ ಮಾಡಬೇಕು. ನಾ ನಿರ್ಗಮಿತ ಅಧ್ಯಕ್ಷರನ್ನು ಮೊದಲ ಮಾತಾಡುವಾಗ ಹೇಳಿದ್ದೇನೆ, ಇದು ನಾವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ. ತಮ್ಮ ಮನಸ್ಸಿನಲ್ಲಿ ಇರಬೇಕು, ನಾನು ಜನರ ಸೇವೆ ಮಾಡಬೇಕು, ಜನರ ಕಷ್ಟದಲ್ಲಿ ಭಾಗಿಯಾಗಬೇಕು, ಅವರ ಕಷ್ಟ ಹಾಗೂ ಸುಖಗಳಲ್ಲಿ ಭಾಗಿಯಾದಾಗ ತಮಗೊಂದು ಶ್ರೇಷ್ಠ ಬರ್ತದೆ. ಯಾಕಂದ್ರೆ ಗೆದ್ದಿದ್ದಕ್ಕೆ ಒಂದು ರೂಪರೇಷೆ ಬರಬೇಕಾದ್ರೆ ತಾವು ಮಾಡುವಂಥ ಕೆಲಸಗಳ ಮೇಲೆ ಅವಲಂಬನೆ ಆಗಿರ್ತದೆ. ತಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು. ತಮ್ಮ ಹಿಂದೆ ಆಯ್ಕೆ ಮಾಡಿದವರಿಗೆ ಕೆಟ್ಟ ಹೆಸರು ಬರಬಾರ್ದು. ನಾ ಮೊದಲನೇ ಮಾತು ಹೇಳ್ತೀನಿ, ಕೆಟ್ಟ ಹೆಸರು ಬಂದಾಗ ಅವರು ನಾ ಎಂಥವನಿಗೆ ಆರಿಸಿ ಕಳಿಸ್ದಪ್ಪ, ನನಗೆ ನಾನು ಜನರಿಗೆ ಏನು ಮಾರಿ ತೋರಿಸ್ಲಿ ಎಂಬ ಭಾವನೆ ಬರ್ತದೆ. ನಾನು ಒಂದು ಕಿವಿ ಮಾತು ಹೇಳ್ತೀನಿ ಎಲ್ಲ ಸದಸ್ಯರಿಗೆ, ತಾವು ಪಕ್ಷ ಭೇದ ಬರೆತು ಜನರ ಸೇವೆ ಹಗಲಿರ ಮಾಡಿ ದೇವರು ನಿಮ್ಮಲ್ಲಿ ಆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ತಮ್ಮೆಲ್ಲರಿಗೂ ನಮ್ಮ ಎಲ್ಲ ಈ ಸಂಘದ ಸದಸ್ಯರಿಗೆ ಬಹಳ ಒಳ್ಳೆಯ ರೀತಿಯಿಂದ ಅವಿರೋಧ ಆಯ್ಕೆ ಮಾಡಿದ ಕಲ್ಗಾಗಿ ಕಂದಗೂಳು, ತಾಳಮಡಿಗಿ ಸುತ್ತಮುತ್ತಲಿಂದ ಯಾರು ಸೇರಿಸ್ಕೊಳ್ತಿದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ, ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ತಾವು ಒಳ್ಳೆ ರೀತಿಯಿಂದ ಮಾಡಲಿ, ಆ ದೇವರು ನಿಮ್ಗೆ ಆಶೀರ್ವಾದ ಕೊಡಲಿ ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ ಹೇಳ್ತಾ, ಚುನಾವಣೆಯಿಂದ ಇವತ್ತಿನವರೆಗೂ ಎಲ್ಲರೂ ನಮ್ಮ ಸಲುವಾಗಿ ಹಗಲಿರೋಳು ದುಡಿದಾರ, ಆಯ್ತು, ಎಲ್ಲರೂ ಸಹಕರಿಸ್ಯಾರ. ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೂ ನಮ್ಮ ಮುಖಂಡರು ಶ್ರೀಮಂತ್ ಪಾಟೀಲವರು, ನಮ್ಮ ಕಂದಗೂಳಿನಿಂದ ಅಣ್ಣಪ್ಪ ಅವರು ಎಲ್ಲರೂ ಹಗಲಿರೋ ದುಡಿದು ನಮ್ಮ ಸಲುವಾಗಿ ಎಲ್ಲರಿಗೂ ರೈತರಿಗೆ ಮನವರಿಕೆ ಮಾಡಿ ಇವ್ರಿಗೆ ಗೆಲ್ಲಿಸ್ಬೇಕಂತ ಹೇಳಿ ಪೆನಲ್ ಗೆಲ್ಲಿಸಿದ್ದಕ್ಕೆ ಒಳ್ಳೆಯ ಧನ್ಯವಾದಗಳನ್ನು ಹೇಳ್ತಾ, ನಾವೆಲ್ಲರಿಗೂ ರೈತರಾಗಿ ಚಿರಋಣಿಯಾಗಿ ಹಗಲ ರಾತ್ರಿ ಯಾವಾಗಲೂ ಫೋನ್ ಮಾಡಿದ್ರೆ ಸಹಕರಿಸ್ತೇವೆ ಅಂತೇಳಿ ಧನ್ಯವಾದ. ಅಧ್ಯಕ್ಷ ಅಂತೂ ಆಕಾಂಕ್ಷೆ ಇದ್ದೆವು, ಶ್ರೀಮಂತ್ ಗೌಡ್ರು ಎಲ್ಲ ನಮ್ಮದು ಪೆನಲ್ ಇದೆ, ನಾವು ಏನು ಮಾಡೋದು ಬೇಡ, ಎಲ್ಲ ನೀವು ಮಾಡಿಸ್ಕೊಂಡು ಹೋಗ್ರಿ ನಾ ಹೇಳಿದಂಗೆ ಅಂದ್ರೆ ಎಲ್ಲರಿಗೂ ನಾವು ಒಪ್ಪಿದ್ದೀವಿ. ಅದರ ಸತಿ ಅವಿರೋಧವಾಗಿ ಆಯ್ಕೆ ಆಗಿದ್ದೇವೆ.